ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯಂತ, ನೀನೇ ಮನೆ ಒಳಗೆ ಹೋಗಿ ಜಾನ್ವೀರನ್ನ ಕರ್ಕೊಂಡು ಹೋಗ್ತೀಯಾ? ಜಾನ್ವೀರನ್ನ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರಾ ಇಲ್ಲಿಗೆ? ಇಲ್ವಲ್ಲ. ನೋಡು, ಇಲ್ಲೇ ನಿಂತ್ಕೋ, ಹೊರಗೆ ಬರಲಿ, ಕರ್ಕೊಂಡು ಹೋಗುವಂತೆ. ಸರಿಯಲ್ಲ. ಜಾನ್ವೀರನ್ನ ನಾನು ಪ್ರೀತಿ ಮಾಡ್ತೀನಿ ಅಂದಮೇಲೆ ಇಷ್ಟಾದರೂ ಮಾಡಲೇಬೇಕು. ಅವರೇ ತಪ್ಪು ಮಾಡಿದ್ರು ಒಂದು ಪಕ್ಷ ಕ್ಷಮಿಸ್ಬೇಕು. ಅದೇ ಪ್ರೀತಿ. ಎಷ್ಟು ಸರಿ ಸಾರಿ ಕೇಳ್ತೀಯ ಇನ್ನು? ಪದೇ ಪದೇ ಸಾರಿ ಕೇಳಿ ಕೇಳಿ ಬಫೂನ್ ಆಗಿದೆಯಾ ಅವ್ರ ಮುಂದೆ. ಈಗ ಇನ್ನೊಂದ್ಸಲಿ ಅವರು ಈ ಮನೆಗೆ ಬರೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಿನ್ನ ಪರ್ಮಿಷನ್ ಕೇಳಿಕೊಂಡೇ ಬರಬೇಕು. ಎಸ್, ಹೋಗಬೇಕು ಅನ್ನೋದಾದರೆ ನೀವು ಒಳಗೆ ಹೋಗಬಾರ್ದು. ಚಿನ್ನು ಮರಿ, ಯಾಕೆ ಹೀಗೆ ಮಾಡ್ಕೋದ್ರಿ? ಇಲ್ಲಿಗೆ ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳಿ ಬರ್ಬೋದಿತ್ತು ಅಲ್ವಾ? ಯಾಕೆ ನೀವು ಹೇಳ್ಬಿಟ್ಟು ಬಂದ್ರಾ? ನೀವು ಹೇಗೆ ಹೇಳ್ದೆ ಬಂದ್ರೋ ನಾನು ಹಾಗೆ ಹೇಳ್ದೆ ಬಂದೆ. ಫೈನ್, ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ. ಇಲ್ಲ ಇಲ್ಲ ಇಲ್ಲ, ಇಬ್ಬರ ಕಡೆಯಿಂದ ಅಂತೆಲ್ಲ ಹೇಳ್ಬೇಡಿ. ತಪ್ಪಾಗಿರೋದು ನಿಮ್ಮ ಕಡೆಯಿಂದ. ಇದು ನನ್ನ ತವ್ರ ಮನೆ. ನಾನು ಯಾವಾಗ ಬೇಕಿದ್ರು ಬರ್ಬೋದು, ಯಾವಾಗ ಬೇಕಿದ್ರು ಹೋಗ್ಬೋದು. ಓಕೆ, ನನ್ನ ಒಬ್ಬನಿಂದಾನೇ ತಪ್ಪಾಗಿದೆ. ಈಗೇನು ಅಜ್ಜಿ ನೋಡೋ ಆತರದಲ್ಲಿ ನೀವು ಹೇಳ್ದೆ ಬಂದೆ ಅಷ್ಟೇ. ಅಜ್ಜಿ ನೋಡೋ ಆತ್ರದಲ್ಲಿ ಅಂತೆಲ್ಲ ಹೇಳ್ಬೇಡಿ. ಅಜ್ಜಿ ರೂಮಲ್ಲಿ ಕ್ಯಾಮ್ರಾ ಇಡೋ ಆತ್ರದಲ್ಲಿ ಅಂತ ಹೇಳಿ. ಚಿನ್ನಮರಿ, ನನ್ನನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ, ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ. ಸರಿ ಬಿಡಿ, ಈಗ ಯಾಕೆ ಬಂದ್ರೆ ಅದನ್ನು ಹೇಳಿ. ಯಾಕೆ ಬಂದಿದ್ದೀನಿ ನಿಮಗೆ ಗೊತ್ತಿಲ್ವಾ? ನೆನ್ನೆ ಒಂದಿನ ನೀವು ಮನೇಲಿರಲಿಲ್ಲ ಅಂತ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗಾಗಲೇ ಚೆನ್ನಾಗಿ ಗೊತ್ತಿದೆ. ನೋಡಿ ಚಿನ್ನಮರಿ, ಪ್ಲೀಸ್ ಬನ್ನಿ, ಮನೆಗೆ ಹೋಗೋಣ. ಓಹ್, ನನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಮತ್ತೆ ಒಳಗೆ ಯಾಕೆ ಬರಲಿಲ್ಲ? ಇಲ್ಲಿಂದ ಹೀಗೆ ಕರ್ಕೊಂಡು ಹೋಗೋಣ ಅಂತನಾ? ಅದು ಹಾಗಲ್ಲ, ನೀವಿನ್ನೂ ಮಲಗಿರಬಹುದು, ಡಿಸ್ಟರ್ಬ್ ಆಗಬಹುದು ಅಂತ ಆಚೆ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ, ನನಗಿವಾಗಲೇ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಇನ್ನು 4 ದಿನ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಇಲ್ಲ ಚಿನ್ನಮರಿ, ನೋಡಿ, ನಿಮ್ಮನ್ನು ಬಿಟ್ಟು ಇನ್ನು ಒಂದು ಕ್ಷಣ ಇರೋದಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ದಯವಿಟ್ಟು ಈಗಿಂದೀಗಲೇ ಹೊರಡಿ, ಹೋಗೋಣ. ರೀ, ಕಾಫಿ. ಓ ಅಳಿಯಂದ್ರು, ನಮಸ್ಕಾರ ಅಳಿಯಂದ್ರೆ. ನಮಸ್ತೆ. ಏನಿದು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಗೊತ್ತೇ ಆಗಲಿಲ್ಲ. ಅದು ಮಾವ, ಜಾನ್ವಿಯವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಜಾನುನಾ? ಯಾಕಳಿ ಅಂದರೆ ಅಷ್ಟು ಬೇಗ
ಇನ್ನೊಂದು 5-6 ದಿವಸ ಇದ್ದು ಹೋಗ್ಲಿ. ಅವಳು 1-2 ದಿನ ಇಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾಳೆ. 1-2 ದಿನ ಆದಮೇಲೆ ನಾನೇ ಬಿಡು ಮಾಡಿಕೊಂಡು ಕರ್ಕೊಂಬಂದು ಬಿಟ್ಟು ಹೋಗ್ತೀನಿ. ಹಾಗಲ್ಲ ಮಾವ, ಈಗ ಜಾನ್ವಿಯವರು ಇಲ್ಲಿದ್ದರೆ ನಿಮಗೆ ತೊಂದರೆ ಆಗುತ್ತಲ್ವಾ ಅಂತ ಹೇಳಿದೆ. ಅಯ್ಯೋ, ನಮ್ಮ ಮಗಳು ನಮ್ಮ ಮನೇಲಿದ್ರೆ ಏನ್ ತೊಂದರೆ ಅಳಿಯಂದ್ರೆ? ಅಯ್ಯೋ, ಬೇರೆ ಯಾವುದೋ ರೀತಿಯಲ್ಲಿ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಈಗ ಅಜ್ಜಿನೂ ಇಲ್ಲೇ ಇದ್ದಾರೆ. ಈಗ ಜಾನ್ವಿಯವರು ಇಲ್ಲೇ ಇದ್ದರೆ ಅವ್ರನ್ನೂ ನೋಡ್ಕೋಬೇಕು, ಪ್ಲಸ್ ಮನೆ ರೆಸ್ಪಾನ್ಸಿಬಿಲಿಟೀಸ್ ನಿಭಾಯಿಸಬೇಕು. ಹಾಗಾಗಿ ತೊಂದರೆ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ಅಳಿಯಂದ್ರೆ, ನೀವು ಇದು ಬಿಡಿ, ಇಬ್ಬರನ್ನು ಆರಾಮಾಗಿ ನಾವು ಚೆನ್ನಾಗಿ ನೋಡ್ಕೊಂಡು. ಹೌದು ಅಪ್ಪ, ಅವ್ರಿಗೆ ಹೇಗೆ ಇಲ್ಲಿರಕ್ಕಾಗತ್ತೆ? ಅವ್ರಿಗೆ ತುಂಬಾ ಕೆಲಸ ಇದೆ ಅಲ್ವಾ? ಅದು ನಿಜಾನೇ ಮಾವ. ಕೆಲಸದ ಮೇಲೆ ಬಂದಿದ್ದೆ. ಆದರೆ ಏನು ಮಾಡೋದು ಹೇಳಿ, ನಿಮ್ಮ ಮಗಳನ್ನ ಬಿಟ್ಟು ನನಗೆ ಮನೇಲಿ ಇರೋಕ್ಕಾಗೋದೇ ಇಲ್ಲ. ನೆನ್ನೆ ಇವರಿಲ್ಲ ಅಂತ ನನಗೆ ನಿದ್ದೆನೇ ಬಂದಿಲ್ಲ. ಅದಕ್ಕೆ ಬೆಳಗಾದ ತಕ್ಷಣ ಎದ್ದು ಓಡ್ ಬಂದ್ಬಿಟ್ಟಿದ್ದೀನಿ. ಇವರು ಒಂದಿನ ಮನೇಲಿಲ್ಲ ಅಂತಂದರೆ ನನ್ನ ಕೈ ಕಾಲೇ ಅಳ್ಳಾಡಲ್ಲ, ಅಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಕಳಿಸ್ಕೊಡಿ ಮಾವ. ಅದು ನಮ್ಗೇನು ಅಭ್ಯಂತರ ಇಲ್ಲ ಅಳಿಯಂದ್ರೆ. ಅವಳು ಇಲ್ಲಿದ್ದು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ನೀವು ಕರ್ಕೊಂಡು ಹೋಗಕ್ ಬಂದಿರೋದ್ರಿಂದ ಅವಳು ಬಂದ್ರೆ ಕರ್ಕೊಂಡು ಹೋಗಿ. ಏನ್ ಹೇಳ್ತೀಯ ಜಾನು? ಅದೇ, ಅವ್ರಿಗೂ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆದರೆ ನೋಡಿ, ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ನಾನ್ ಮಾತ್ರ ಅಲ್ಲ, ನೀವು ಕೂಡ ಹೇಳ್ದೆ ಕೇಳ್ದೇನೆ ಬಂದಿತ್ತಲ್ವಾ? ಇಬ್ಬರು ಹೇಳದೆ ಬಂದಿರೋದು ಅದೇ ಕಾರಣಕ್ಕಲ್ವಾ? ಅಜ್ಜಿ ನೋಡ್ಕೊಂಡು ಹೋಗೋಕ್ಕೆ ಅಂತ. ಹಾಗಿದ್ಮೇಲೆ ಯಾರ್ದು ತಪ್ಪಿಲ್ಲ ಅಲ್ವಾ? ಹೋಗೋಣ ಜಾನ್ವಿ ಅವರೇ. ಅಳಿಯಂದ್ರೆ ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗಿ. ಬೇಡ ಅತ್ತೆ, ಅದು ನಿನ್ನೆ ರಾತ್ರಿ ಇವ್ರು ಇರಲಿಲ್ಲ ಅಂತ ನಾನು ಊಟ ಮಾಡಿಲ್ಲ. ಈಗ ನೋಡಿ, ನಿಮ್ಮ ಮಗಳ ಜೊತೆ ಒಂದು ದಿವಸ ಮಾತಾಡದೆ ಹೋದರೆ ಎಷ್ಟೋ ದಿನ ಆಯಿತು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಹಾಗೆ ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಸರಿ, ಹೋಗಿ ಬರ್ತೀನಿ. ಸರಿ ಮಗಳೇ. ಅಜ್ಜಿ ಹುಷಾರು. ಆರಾಮಾಗಿಲ್ಲ, ಅಷ್ಟೇ ಹೇಳ್ತಿದ್ದಾರೆ. ಜಾನು, ಹೋಗಿ ಬರ್ತೀನಿ. ಮಾವ, ಹುಷಾರಮ್ಮ. ಹೀಗೆ ಜಾನ್ವರನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಸ್ವಲ್ಪ ದಿನ ತಾನೇ, ಸೀಮಂತ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಅದು ಸರಿ. ಸರಿ, ಆಗಲಿ, ಹೋಗಿ ಬರ್ತೀವಿ. ನಮಸ್ಕಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.